ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೆ ಓದಿನ ಜೊತೆಗೆ ಕಲಿಸಲೇಬೇಕಾಗಿರುವಂಥ 2 ವಿಷಯಗಳ ಬಗ್ಗೆ ನಾನು ಇವತ್ತು ಹೇಳ್ತೀನಿ. ಮೊದಲನೇದು ಸ್ಪೆಂಡ್, ಖರ್ಚು. ಮನೆ ಖರ್ಚಿಗೆ, ಕರೆಂಟ್ ಬಿಲ್ಗೆ, ನೀರಿಗಿರ್ಬೋದು, ಮನೆ ಸಾಮಾನು, ತರಕಾರಿಗಳಿಗೆ ಎಷ್ಟು ಖರ್ಚಾಗ್ತಾ ಇದೆ ಅಂತೆಲ್ಲ ಮಕ್ಕಳಿಗೆ ಗೊತ್ತಾಗೋ ರೀತಿ ಮಾಡಿ. ಅದರಿಂದ ಅವ್ರಿಗೆ ದುಡ್ಡಿನ ಬೆಲೆ ಗೊತ್ತಾಗುತ್ತೆ. ಅನಾವಶ್ಯಕ ಖರ್ಚುಗಳನ್ನು ಮಾಡಲ್ಲ. ಇಲ್ಲಾಂದರೆ ಕೆಲವು ಮಕ್ಕಳು ಆಫ್ಟರ್ ಆಲ್ 10 ರೂಪೀಸೇ ಅಲ್ವಾ, ಆಫ್ಟರ್ ಆಲ್ 50, ಆಫ್ಟರ್ ಆಲ್ 500 ರೂಪೀಸೇ ಅಲ್ವಾ ಅಂತ ಹೇಳ್ತಿರ್ತಾರೆ. ಆ ರೀತಿ ಮೆಂಟಾಲಿಟಿನ ಮಕ್ಕಳ ತಲೆಯಿಂದ ತೆಗೆದುಬಿಡಬೇಕು. ಖರ್ಚುಗಳು ಮಕ್ಕಳಿಗೆ ಗೊತ್ತಾಗೋ ರೀತಿ ಮಾಡಿ. ನೆಕ್ಸ್ಟ್ 2ನೇ ವಿಷಯ ಸೇವ್ ಅಥವಾ ಇನ್ವೆಸ್ಟ್. ದುಡ್ಡು ಒಂದೇ ಸೇವ್ ಮಾಡಬೇಕು ಅಂತ ಹೇಳ್ಕೊಡ್ಬೇಡಿ. ದುಡ್ಡಿನ ಜೊತೆಗೆ ನೀರನ್ನು ಸೇವ್ ಮಾಡಬೇಕು, ಪರಿಸರನೂ ರಕ್ಷಿಸಬೇಕು, ಆಹಾರನ ವೇಸ್ಟ್ ಮಾಡಬಾರ್ದು, ಅದನ್ನು ಸೇವ್ ಮಾಡಬೇಕು. ಹೀಗೆ ಎಲ್ಲದ್ರ ಬಗ್ಗೆನೂ ಸೇವಿಂಗ್ ಗೊತ್ತಿರಲಿ. ಅನಾವಶ್ಯಕವಾಗಿ ಯಾವುದನ್ನು ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಕೊಡಿ. ಅದ್ರ ಜೊತೆಗೆ ಇನ್ವೆಸ್ಟ್ ಅಂದರೆ ಒಂದು 10 ರೂಪಾಯಿ ಅವ್ರಿಗೆ ಪಾಕೆಟ್ ಮನಿ ಕೊಟ್ಟರೆ 10 ರೂಪಾಯಲ್ಲಿ 5 ರೂಪಾಯಿ ಉಳಿಸ್ಕೊಂಡು 5 ರೂಪಾಯಿ ಖರ್ಚು ಮಾಡೋ ರೀತಿ ಅವ್ರಿಗೆ ಹೇಳ್ಕೊಡಿ. ಮಕ್ಕಳಿಗೆ ಹುಂಡಿ ಅಥವಾ ಮನಿ ಬ್ಯಾಂಕ್ನ ತಕ್ಕೊಡಿ. ಅದರಲ್ಲಿ ತಿಂಗಳಿಗೆ ಇಷ್ಟು ದುಡ್ಡು ಅಂತ ಅವ್ರ ಕೈಯಿಂದನೇ ಹಾಕಿಸಿ. ವರ್ಷಕ್ಕೊಂದ್ಸಲ ಅವ್ರ ಬರ್ತಡೇ ದಿನ ಅದನ್ನು ಓಪನ್ ಮಾಡಿಸಿ ಅದರಿಂದ ಅವ್ರಿಗಿಷ್ಟ ಆಗೋದನ್ನು ತಕ್ಕೊಡಿ. ಮಕ್ಕಳಿಗೆ ಆವಾಗ ಯಾವ ರೀತಿ ಸೇವ್ ಮಾಡಬೇಕು, ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅಂತಲೂ ಗೊತ್ತಾಗುತ್ತೆ. ಈ 2 ಅಂಶನ ತಪ್ಪದೆ ಮಕ್ಕಳಿಗೆ ಹೇಳ್ಕೊಡಿ. ಮಕ್ಕಳೇ, ಈ ವಿಡಿಯೋ ನಿಮಗೋಸ್ಕರ. ನಿಮ್ಮ ಪೇರೆಂಟ್ಸ್ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಓನ್ಲಿ 5 ವಿಷಯಗಳು. ಮೊದಲನೇದು, ವಿ ಎಕ್ಸ್ಪೆಕ್ಟ್ ಹಾನೆಸ್ಟಿ, ನಾಟ್ ಯುವರ್ ಮಾರ್ಕ್ಸ್. ಯಾವತ್ತೂ ಸುಳ್ಳು ಹೇಳಬೇಡಿ. ಯಾವುದಾದ್ರು ತಪ್ಪಾಗಿದ್ದರೂ ಅದನ್ನು ಬಂದು ಮನೇಲಿ ಹೇಳಿ, ಈ ರೀತಿ ತಿಳಿದಲೇ ತಪ್ಪಾಯಿತು, ನನ್ನ ಕ್ಷಮಿಸಿ ಅಮ್ಮ ಅಂತ ಹಾನೆಸ್ಟಾಗಿ ನಿಮ್ಮ ತಪ್ಪನ್ನು ಒಪ್ಕೊಳ್ಳಿ. ಸೆಕೆಂಡ್ ಒನ್, ವಿ ಎಕ್ಸ್ಪೆಕ್ಟ್ ಎಫರ್ಟ್, ನಾಟ್ ಯುವರ್ ರಿಸಲ್ಟ್. ನೀವು ಎಷ್ಟು ಕಷ್ಟಪಟ್ಟು ಎಫರ್ಟ್ ಹಾಕಿ ಓದ್ತಾ ಇದ್ದೀರಾ ಅಂತ ನಾವು ನೋಡ್ತೀವಿ ಹೊರತು ನಿಮ್ಮ ರಿಸಲ್ಟ್ ನೀವು 10ಗೆ 10 ಬರಬೇಕು, 100ಗೆ 100 ಬರಬೇಕು ಅಂತ ಯಾವತ್ತೇ ಎಕ್ಸ್ಪೆಕ್ಟ್ ಮಾಡಲ್ಲ ಕಣ್ರಪ್ಪ. ಥರ್ಡ್ ಒನ್, ವಿ ಎಕ್ಸ್ಪೆಕ್ಟ್ ರೆಸ್ಪಾನ್ಸಿಬಿಲಿಟಿ, ನಾಟ್ ರಿವಾರ್ಡ್ಸ್. ನೀವು ರೆಸ್ಪಾನ್ಸಿಬಲ್ ಆಗಿರಿ. ಅಂದರೆ ನಿಮ್ಮ ಕೆಲಸನ ನೀವು ಮಾಡ್ಕೋಬೇಕು. ನಿಮ್ಮ ಶೂ ಸಾಕ್ಸ್ಗಳನ್ನ ಅರೇಂಜ್ ಮಾಡ್ಕೊಳ್ಳೋದು, ವಾಟರ್ ಬಾಟಲು, ಬುಕ್ಸ್ಗಳನ್ನ ನೀಟಾಗಿ ಇಟ್ಕೊಳ್ಳೋದು, ಬಟ್ಟೆ ಎಲ್ಲನೂ ನೀಟಾಗಿ ಜೋಡಿಸ್ಕೊಳ್ಳೋದು, ಚಿಕ್ಕ ಪುಟ್ಟ ಕೆಲಸಗಳನ್ನ ನೀವೇ ರೆಸ್ಪಾನ್ಸಿಬಲ್ ಆಗಿ ಮಾಡ್ಕೊಳ್ಳಿ. ಅದೇ ನಮಗೆ ದೊಡ್ಡ ರಿವಾರ್ಡ್ಸ್. ನೆಕ್ಸ್ಟ್ ಫೋರ್ತ್ ಒನ್, ವಿ ಎಕ್ಸ್ಪೆಕ್ಟ್ ರೆಸ್ಪೆಕ್ಟ್. ಮಕ್ಕಳೇ, ಯಾರನ್ನೂ ಚಿಕ್ಕವರೇ ಇರ್ಬೋದು, ದೊಡ್ಡವರೇ ಇರ್ಬೋದು, ಅಗೌರವದಿಂದ ಕೆಟ್ಟ ಪದಗಳಿಂದ ಯಾವತ್ತೂ ಮಾತಾಡಿಸ್ಬೇಡಿ. ಓಕೆನಾ? ಆ್ಯಂಡ್ ಫಿಫ್ತ್ ಒನ್, ವಿ ಎಕ್ಸ್ಪೆಕ್ಟ್ ಬಿಹೇವಿಯರ್, ನಾಟ್ ಬ್ರಿಲಿಯನ್ಸ್. ಎಲ್ಲ ಪೇರೆಂಟ್ಸು ಮಕ್ಕಳಿಂದ ಎಕ್ಸ್ಪೆಕ್ಟ್ ಮಾಡೋದು ಗುಡ್ ಬಿಹೇವಿಯರ್, ಗುಡ್ ಕ್ಯಾರೆಕ್ಟರ್. ಟೀಚರ್ಸ್ ಜೊತೆ ಇರ್ಬೋದು, ಫ್ರೆಂಡ್ಸ್ ಜೊತೆ ಇರ್ಬೋದು, ಎಲ್ಲರ ಜೊತೆನೂ ಒಳ್ಳೆ ಬಿಹೇವಿಯರಿಂದ ನಡ್ಕೊಳ್ಳಿ. ಮಕ್ಕಳೇ, ಈ 5 ವಿಷಯಗಳನ್ನ ಕರೆಕ್ಟಾಗಿ ಫಾಲೋ ಮಾಡಿ ನಿಮ್ಮ ಪೇರೆಂಟ್ಸ್ ನಿಜವಾಗ್ಲೂ ಪ್ರೌಡಾಗಿ ಫೀಲ್ ಆಗ್ತಾರೆ. ಫಾಲೋ ಮಾಡ್ತೀರಾ ಅಲ್ವಾ? ನಮ್ಮ ಜೀವನದ ಗುರಿ ಹೀಗಿರಬೇಕಲ್ವಾ? 9, 8, 7, 6, 5, 4, 3, 2, 1, 0. ಹಾಗಂದರೆ 9 ಗ್ಲಾಸ್ ನೀರು ಕುಡೀರಿ, ಆರೋಗ್ಯವಾಗಿರ್ತೀರ. 8 ಗಂಟೆ ಚೆನ್ನಾಗಿ ನಿದ್ದೆ ಮಾಡಿ. 7 ಪ್ರಪಂಚದ 7 ಅದ್ಭುತಗಳನ್ನ ನೋಡಬೇಕು. 6 ಅಂಕಿಯ ಆದಾಯ ಇರಬೇಕು. ವಾರಕ್ಕೆ 5 ದಿನ ಇಷ್ಟಪಟ್ಟು ಕೆಲಸ ಮಾಡಬೇಕು. 4 ಚಕ್ರದ ವಾಹನ ಇರಬೇಕು. 3 ಬೆಡ್ರೂಮ್ ಇರುವಂತಹ ಸ್ವಂತ ಮನೆ ಇರಬೇಕು. 2 ಮುದ್ದಾದ ಮಕ್ಕಳಿರಬೇಕು. 1 ನಮ್ಮನ್ನು ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ನೋಡ್ಕೊಳ್ಳುವಂಥ ಭಾಳ ಸಂಗಾತಿ ಇರಬೇಕು. 0 ಟೆನ್ಷನ್, ಯಾವುದೇ ರೀತಿ ಟೆನ್ಷನ್ ಇರಬಾರ್ದು. ಹೀಗಿದ್ರೆ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತಲ್ವಾ? ಏನಂತೀರಾ?